ನರೇಗಾ ಯೋಜನೆಯಡಿ ಕೆಲಸ ಮಾಡಿರೋರಿಗೆ ಪೇಮೆಂಟ್ ಅನ್ನೇ ಕೊಟ್ಟಿಲ್ವಂತೆ. ಇನ್ನು ಏನೆಲ್ಲ ಗೋಲ್ಮಾಲ್ ನಡೆಯುತ್ತೆ ಅಂತ ಹೇಳಿ ನೋಡಬೇಕು. ಯಾಕೆಂದ್ರೆ ಜನರಿಗೆ ಪೇಮೆಂಟ್ ಏನು ಕೊಡಬೇಕು ಅದನ್ನ ಝೀರೋ ಮಾಡಿದ್ದಾರಂತೆ ಗ್ರಾಮ ಪಂಚಾಯಿತಿಯ ಪಿಡಿಒಗಳು. ನಾವು ಇದೊಂದೇ ವಿಚಾರ ಅಂತಲ್ಲ, ಸಾಕಷ್ಟು ವಿಚಾರವನ್ನು ಗಮನಿಸ್ತಾ ಹೋಗೋದಾದ್ರೆ ಜನಸಾಮಾನ್ಯರಿಗೆ ಈ ಪಿಡಿಒಗಳಿಂದ ಒಂದಲ್ಲ ಒಂದು ಸಮಸ್ಯೆ ಸೃಷ್ಟಿ ಆಗ್ತಾನೆ ಇದೆ. ಇನ್ನು ಪಿಡಿಒ ಅಂತ ಹೇಳಿದ್ರೆ ಜನರ ಸಮಸ್ಯೆಗೆ ಸ್ಪಂದನೆಯನ್ನ ನೀಡಬೇಕು. ಆದ್ರೆ ಯಾಕೆ ಈ ರೀತಿಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಖಂಡಿತ ನೋಡಿ. ಈಗ ಈ ಪಿಡಿಒಗಳು ಯಾಕೆ ಈ ರೀತಿ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತ್ ಅಂತ ಬಂದಾಗ ಹಳ್ಳಿಗಳಲ್ಲಿ ಸಾಕಷ್ಟು ಜನರಿಗೆ ಅದರ ಬಗ್ಗೆ ಜ್ಞಾನ ಇರೋದಿಲ್ಲ. ಪಾಪ ಅಲ್ಲಿ ನರೇಗಾ ಯೋಜನೆಯಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ ಕೂಲಿ ಕಾರ್ಮಿಕರು, ಅವರಿಗೆ ಪೇಮೆಂಟೇ ಕೊಡ್ತಾ ಇಲ್ಲ, ಝೀರೋ ಮಾಡಿದಾರಂತೆ. ಯಾಕೆ ಅಂತೇಳಿ ಅಲ್ಲಿ ಸಹಜವಾಗಿ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಪ್ರತಿಯೊಂದು ಕೆಲಸವನ್ನು ಮಾಡಬೇಕಾದ್ರೆ ಅವರಿಗೆ ಇಂತಿಷ್ಟು ಪೇಮೆಂಟ್ ಅಂತ ಇರುತ್ತೆ ಈ ಯೋಜನೆ ಅಡಿಯಲ್ಲಿ. ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಇವರು ಅಂದರೆ ಪಿಡಿಒ ಇದ್ದವರು ಅದನ್ನು ಕೊಡಲಿಲ್ಲ. ಅವರು ಸಿಗ್ನೇಚರ್ ಮಾಡಿದ್ರೆ ಅದು ಪೇಮೆಂಟ್ ಆಗುತ್ತೆ. ಆ ಕೆಲಸವನ್ನು ಪಿಡಿಒ ಮಾಡಬೇಕಾಗಿತ್ತು, ಬಟ್ ಮಾಡಲಿಲ್ಲ. ಎಲ್ಲಿ ಹೋಯ್ತು ದುಡ್ಡು? ಯಾರ ಜೇಬಿಗೆ ಸೇರ್ತಾ ಇದೆ? ಅದು ಕೂಡ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ತಾ ಇರೋದು. ಜನರಿಗೆ ಕೊಡುವಂಥ ಪೇಮೆಂಟನ್ನು ನೀವು ತಿಂತಾ ಇದ್ದೀರಿ ಅಂತ ಅನ್ಸುತ್ತೆ. ನೀವು ಯಾಕೆ ಕೊಡ್ತಾ ಇಲ್ಲ ಅಂತೇಳಿ.